1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಪುಸ್ತಕಗಳನ್ನು ನೀವು ಒಂದೇ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದು ಯಾವ ವೆಬ್ಸೈಟ್ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ KTBS ಅಂತ ಸರ್ಚ್ ಮಾಡಬೇಕಾಗುತ್ತೆ. KTBS ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ. ಆ ಒಂದು ವೆಬ್ಸೈಟ್ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಕಾಣ್ತಿದೆ ನೋಡಿ ಸ್ಕ್ರೀನ್ ಮೇಲೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದು ಆ್ಯಕ್ಚುಲಿ ಮೊಬೈಲ್ ಮೋಡಲ್ಲಿದೆ, ಅಂದರೆ ನಾನು ಡೆಸ್ಕ್ಟಾಪ್ ಮೋಡಲ್ಲಿ ಹಾಕೊತೀನಿ. ಓಕೆ, ಇವಾಗ ಡೆಸ್ಕ್ಟಾಪ್ ಮೋಡಲ್ಲಿದೆ. ನಿಮಗೆ ಕಾಣ್ತಿದೆ ನೋಡಿ, ಮೇಲ್ಗಡೆಯಲ್ಲಿ ಹೋಮ್ ಹೆಲ್ಪ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಅಂತ ಇದೆ ನೋಡಿ. ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆಯಲ್ಲಿ ಕಾಣ್ತಿದೆ ನೋಡಿ, ಈ ಥರ ಒಂದು ಪೇಜ್ ಕಾಣ್ತಾ ಇದೆ. ಅಲ್ಲಿ ತರಗತಿ, ಮಾಧ್ಯಮ ಮತ್ತು ವಿಷಯ ಅಂತ ಕಾಣ್ತಾ ಇದೆ. ಅಲ್ಲಿ ನೀವು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ 6ನೇ ತರಗತಿಯಿಂದ 10ನೇ ತರಗತಿ ಬೇಕಾದರೆ ಇಲ್ಲಿ ಯಾವ ತರಗತಿ ಬೇಕೋ ಆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 10ನೇ ತರಗತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ನಿಮಗೆ ಮಾಧ್ಯಮ ಯಾವ ಇಂಗ್ಲೀಷ್ ಮೀಡಿಯಂ ಬೇಕಾ, ಕನ್ನಡ ಮಾಧ್ಯಮ ಬೇಕಾ, ಅಥವಾ ಹಿಂದಿ ಮೀಡಿಯಂ ಬೇಕಾ, ತಮಿಳು ಮೀಡಿಯಂ, ಯಾವುದೇ ಮಾಧ್ಯಮದ ಪುಸ್ತಕಗಳು ಬೇಕಾದರೂ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಕನ್ನಡ ಮಾಧ್ಯಮದ ಒಂದು ಪುಸ್ತಕನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಮತ್ತು ಚೂಸ್ ಸಬ್ಜೆಕ್ಟ್ ಅಂತ ಇದೆ. ಯಾವ ವಿಷಯ ಬೇಕು ನಿಮಗೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಮುಖ್ಯವಾದಂಥ ವಿಷಯಗಳು ಇಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ನೀವು ಆ ವಿಷಯವನ್ನು ಸೆಲೆಕ್ಟ್ ಮಾಡಿಕೊಂಡು, ಇವಾಗ ನಾನು ವಿಜ್ಞಾನದ ಭಾಗ 1 ಅಂತ ಇದೆ, ನಾನು ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಕಾಣ್ತಿದೆ. ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆ PDF ಡೌನ್ಲೋಡ್ ಆಗುತ್ತೆ. ಅಂದರೆ ಬ್ಯಾಕೆಂಡಲ್ಲಿ ಈ ಒಂದು ಪೇಜ್ನ ಬ್ಯಾಕೆಂಡಲ್ಲಿ ಅದು PDF ಡೌನ್ಲೋಡ್ ಆಗ್ತಾ ಇರುತ್ತೆ. ಆ PDF ಡೌನ್ಲೋಡ್ ಆದ ತಕ್ಷಣ ತಾನೇ ಓಪನ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಈ ರೀತಿ ನಿಮಗೆ ಆ ಒಂದು ಪೇಜ್ ಡೌನ್ಲೋಡ್ ಆದ ತಕ್ಷಣ ಓಪನ್ ಆಗುತ್ತೆ. ಯಾಕಂದರೆ ಈ PDF ಅಲ್ಲಿ ಒಟ್ಟು 192 ಪುಟಗಳಿರೋದ್ರಿಂದ ಅದು ಸ್ವಲ್ಪ ಡೌನ್ಲೋಡ್ ಆಗಲಿಕ್ಕೆ ಲೇಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ, ವಿಜ್ಞಾನ 10ನೇ ತರಗತಿ ಅಂತ ಇದೆ, ಭಾಗ 1 ಭಾಗ 2 ಅಂತ ಇದೆ. ನಾನು ಯಾವ ರೀತಿ ಸೆಲೆಕ್ಟ್ ಮಾಡಿರ್ತೀನೋ ಆ ಒಂದು PDF ಇಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಒಂದು ಪುಸ್ತಕವನ್ನು ಅಥವಾ ಈ PDF ಅನ್ನು ನೀವು ಪ್ರಿಂಟ್ ಕೂಡ ತೊಗೊಳ್ಬೋದು, ನೀವು ಓದ್ಕೊಳ್ಳಿಕ್ಕೆ, ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಬಟ್ ಒಂದನ್ನು ಮಾತ್ರ ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮಗೆ ಪೇಜಲ್ಲಿ ಬ್ಯಾಕೆಂಡಲ್ಲಿ ಅಂದರೆ ಒಂದು ವಾಟರ್ ಮಾರ್ಕ್ ಕಾಣ್ತಾ ಇದೆ ನೋಡಿ, C ಅಂತ KTBS ಅಂತ ಇದೆ. C ಅಂದರೆ ಅಲ್ಲಿ ಕಾಪಿ ರೈಟ್ ಅಂತ, ಇದರ ಮಾಲೀಕತ್ವವನ್ನು ಯಾರು ಹೊಂದಿರ್ತಾರೆ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅವರು ಹೊಂದಿರ್ತಾರೆ. ಮತ್ತು ಕೆಳಗಡೆ ನಾಟ್ ಟು ಬಿ ರೀಪಬ್ಲಿಷ್ಡ್ ಅಂತ ಇದೆ. ನೀವು ಈ ಪುಸ್ತಕಗಳನ್ನ ಓದಲಿಕ್ಕೆ ಮಾತ್ರ ಬಳಸ್ಬೋದು. ಅಂದರೆ ನೀವು ಆ PDF ಅನ್ನು ನೀವು ಪ್ರಿಂಟ್ ತಗೊಂಡು ಓದ್ಕೋಬೋದು. ಬಟ್ ಇದನ್ನು ನೀವು ಪ್ರಿಂಟ್ ತೆಗೆದು ಮಾರಾಟ ಮಾಡುವಂತಿಲ್ಲ. ಒಂದು ವೇಳೆ ಅದು ಆ ರೀತಿ ಮಾಡಿದರೆ ಅದು ಕಾನೂನು ಬಾಹಿರವಾಗುತ್ತೆ. ನಿಮ್ಮ ಮೇಲೆ ಅವರು ಆ್ಯಕ್ಷನ್ಗಳನ್ನ ತಗೋಬೋದು. ಇದಿಷ್ಟು 6ರಿಂದ 10ನೇ ತರಗತಿ, 1ರಿಂದ 10ನೇ ತರಗತಿವರೆಗೂ ಪುಸ್ತಕಗಳನ್ನು PDF ರೂಪದಲ್ಲಿ ಹೇಗೆ ಡೌನ್ಲೋಡ್ ಮಾಡುವುದು ಎಂಬುದರ ಮಾಹಿತಿ ಬಗ್ಗೆ ಒಂದು ಈ ವಿಡಿಯೋ ಆಗಿರುತ್ತೆ. ಇನ್ನೊಂದು ಹೆಚ್ಚಿನ ಕಂಟೆಂಟ್ಗೋಸ್ಕರ ಮತ್ತೆ ನಾನು NCERT ಪುಸ್ತಕಗಳನ್ನ ಹೇಗೆ ಡೌನ್ಲೋಡ್ ಮಾಡೋದು, ಅದು ಇಂಗ್ಲೀಷ್ ಆಂಗ್ಲ ಮಾಧ್ಯಮದಲ್ಲಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.